ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಸತೀಶ್ ಎಸ್ ಬ್ಲಾಗ್. ಸೊ ಇವತ್ತೇನಪ್ಪ ಅಂದರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತೇನಪ್ಪ ಅಂದರೆ ಸಂಕ್ರಾಂತಿ ಅಂದರೆ ನಮ್ಮದೇ ಅಲ್ಲ, ಹಸುಗನ್ನು ತೊಳಿಬೇಕಂತ ಸ್ಕೂಲ್ ಹತ್ರ ಹೊರಟಿದ್ವಿ. ಅಲ್ಲೋಗಿ ನೋಡೋ ಪಾಟಿಗೆ ನಮ್ಮ ವೆಂಕಟೇಶ್ನು ಒಂದು 3 ಹಸುನ ತೊಳೆದ್ಬಿಟ್ಟು ಪಕ್ಕದಲ್ಲಿ ಕಟ್ಟಾಕಿದ್ದ. ಇನ್ನೊಂದಿತ್ತು, ಅದನ್ನು ಎಲ್ಲ ನೀಟಾಗಿ ತೊಳೆದಾಕ್ತವನೆ. ಏನಪ್ಪ ಅಂದರೆ ನೋಡು, ಅಲ್ಲೊಂದಿತ್ತು, ಅದು ತೊಳೆದಾಕಿದ್ನು ಫಸ್ಟಾಗೆ. ಮತ್ತು ಇನ್ನೊಂದಿತ್ತು ಆ ಕಡೆ ಇರೋದು ನಮ್ಮ ಅನ್ನ ತೊಳೆದ್ಬಿಟ್ಟಿದ್ದ ಫಸ್ಟಲ್ಲೇ. ಇದು ನೋಡಿ ನಮ್ಮ ದೊಡ್ಡ ಅನ್ನೋದು ಇದು ತೊಗೊಬಿಟ್ಟಿದ್ದು. ಅಲ್ಲಿ ಹೋಗ್ತಿದ್ದ ದೇವಸ್ಥಾನ ಹತ್ರ ಬಂದರು ಅಂತ. ಸರಿ ಆಯ್ತಪ್ಪ ಅಂತಿದ್ದೆ ನಾವು ವೆಂಕಟೇಶ್ನು. ಎಲ್ಲ ತೊಳೆದ್ಬಿಟ್ಟು ಕಟ್ಟಾಕ್ಬಿಟ್ಟವ, ಫಸ್ಟ್ ಎಲ್ಲ ತೊಳೆದ್ಬಿಡ ಅಂತ ಹೇಳಿದೆ. ಅವ್ನು ನೋಡಿದ್ರೆ ನೀಟಾಗಿ ಈ ಕಡೆ ಎಲ್ಲ ತೊಳಿತಾ ಇದ್ದ. ಈ ಕಡೆ ನೋಡು ಅಂದರೆ ನೋಡಲಿಲ್ಲ, ಈ ಕಡೆ ನೋಡಿ ಚೆನ್ನಾಗಿ ತೊಳಿಯಪ್ಪ ಅಂತ ಹೇಳಿದೆ. ಸರಿ ಆಯ್ತಪ್ಪ, ನೀನು ವೀಡಿಯೋ ಮಾಡ್ಕೊ, ನಾನು ತೊಳೆದ್ಬಿಡ್ತೀನಿ ಅಂತ ಹೇಳ್ದೆ. ಸರಿ ಆಯ್ತು, ಹಂಗೆ ಹಿಂಗೆ ತೊಳೆದ್ಬಿಟ್ಟು ಅಲ್ಲಿ ಕಟ್ಟಾಕ್ಬಿಟ್ಟಿದ್ದು. ದೇವಸ್ಥಾನ ಹತ್ರ ಬರೋಕ್ಕಿಲ್ಲ, ಬಕೆಟಾಗಿ ನೀರು ಎತ್ಕೊಂಡು ಅಲ್ಲಿ ದೇವಸ್ಥಾನ ಹತ್ರ ಹೋಗೋಣ ಅಂತ ಬರ್ತಿದ್ವಿ. ಅಲ್ಲಿ ದೇವಸ್ಥಾನಕ್ಕೆ ನೋಡಿ ಹೋಗ್ತಾಯಿದ್ವಿ ನೀರು ಎತ್ಕೊಂಡು. ಹಂಗೆ ಹಿಂಗೆ ಬರೋ ಪಟ್ಕೆ ನೋಡು, ಅಲ್ಲಿ ನಡಿ ವೀಡಿಯೋ ತೆಗಿಯಂತ. ಬೇಡ, ಅಲ್ಲಿಂಗೆ ತೆಗಿತು ನೋಡಿ ಹೋಗ್ತೀನಂತ ಬಂದ. ಅಲ್ಲೋಗಿ ನೋಡೋ ಪಟ್ಗೆ ನಮ್ಮ ಅಣ್ಣ ಎಲ್ಲ ಪಾರ್ಕೆ ತಗೊಂಡೆಲ್ಲ ನೀಟಾಗಿ ಕಸ ಹೊಡಿತಾ ಇದ್ದ. ನೋಡಿ ತೋರಿಸ್ತೀನಿ, ಬರೋ ಫಸ್ಟಿಗೆಲ್ಲ ಕಸ ಹೊಡಿತಾ ಇದ್ದ. ಸರಿ ಆಯ್ತು ಅಂದ್ಬಿಟ್ಟು ಕಸ ಹೊಡಿದು ನೋಡ್ತಿದ್ದು. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಮಾಡ್ತವ್ರು. ಆ ಕಡೆ ಈ ಕಡೆ ನೋಡಿದ್ದು ದೇವ್ರಿಗಿತ್ತು ನಮ್ಮೂರಾಗ. ನಿಮ್ಮೂರಾಗ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಈ ಕಡೆ ತೋರಿಸಿ ನೋಡಿ, ಸ್ವಲ್ಪ ಚಿಕ್ಕದು, ಏನೋ ಹೋಗಲ್ಲ. ಹಂಗೆ ಎಲ್ಲ ಕಸ ಹೊಡೆದು ನಮ್ಮ ವೆಂಕಟೇಶನ್ ನೋಡಿದ್ರೆ ರಂಗೋಲಿ ಹಾಕ್ಬೇಕಪ್ಪ ಅಂತ. ರಂಗೋಲಿ ಬೇಡಪ್ಪ, ನೀನು ಬೆಳಗ್ಗೆ ಬಿಸ್ಕೊಂಡು ಬಂದು ರಂಗೋಲಿ ಹಾಕಂದ್ರೆ ಮನೆ ಮುಂದ್ಗಡೆ ಒಳ್ಳೆ ದೇವ ಥರ ಆಗಿಬಿಟ್ಟು ಹೋಗಿದ್ದು. ನಾನು ವೀಡಿಯೋ ಹಾಕಿದ್ದೀನಿ, ಹೋಗ್ಬಿಟ್ಟು ನೋಡಿ ಬೇಕಾದ್ರೆ ಅಲ್ಲಿರತ್ತೆ ನಮ್ಮ ಚಾನಲಾಗ. ಮತ್ತು ಬಂದೆಲ್ಲ ಕ್ಲೀನ್ ಮಾಡಿದ್ದೆ. ನೋಡಿ ತೋರಿಸ್ತೀನಿ, ವೆಂಕಟೇಶ್ನು ಚೆನ್ನಾಗಿ ಮಾಡ್ತಾನೆ. ಏನೋ ಮಾಡ್ತೀವಿ, ವೀಡಿಯೋ ಮಾಡ್ಕೊತ ಇದ್ದೀನಿ, ಚೆನ್ನಾಗಿ ಕ್ಲೀನ್ ಮಾಡಂದೆ ಹೇಳ್ದೆ. ಸರಿ ಆಯ್ತಪ್ಪ, ನೀವು ವೀಡಿಯೋ ಮಾಡ್ಕೊಬಂದು ನೋಡಿ, ರಂಗೋಲಿ ಬೇಡ ಅಂತ ನೋಡಿ ಎಲ್ಲ ದೆವ್ವ ಥರ ನೋಡಿದೆ ನನ್ನ ಕಡೆ ಒಂದು ಲುಕ್ ಕೊಟ್ಟು. ಸರಿ ಆಯ್ತಪ್ಪ ಅಂದ್ಬಿಟ್ಟು ಎಲ್ಲ ಕ್ಲೀನ್ ವೀಡಿಯೋ ಮಾಡಿ ಸಾಕು, ನೀರು ಖಾಲಿ ಆಗಿದೆ, ಹೋಗ್ಬಿಟ್ಟು ನೀರು ಸ್ವಲ್ಪ ಎತ್ಕೊಬಾರೋಗು ಅಂತ ಹೇಳಿದ್ರು. ಸರಿ ಆಯ್ತಪ್ಪ, ನಾವೆಲ್ಲಿ ಕೆಲಸ ಏನೂ ಮಾಡಲಿಲ್ಲ ತಾನೆ, ವೀಡಿಯೋನ ತಾನೇ ಮಾಡ್ತಾಯಿರೋದು, ಹೋಗಿ ನೀರು ಎತ್ಕೊಬರೋಣ, ಇಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂತ ಹೋಗ್ಬಿಟ್ಟು ನೀರು ಎತ್ಕೊಂಬರೋಣ ಅಂತ ಹೋಗ್ತಿದ್ನಿ. ಹಂಗೆ ಹೋಗ್ಬಿಟ್ಟಿದ್ದು. ನೋಡಿ ತುಂಬ ಗಾಳಿ ಇದೆ, ಈ ಕಡೆ ತುಂಬ ಜೋರಾಗಿ ಗಾಳಿ ಇದೆ. ನೋಡಿ ತೋರಿಸ್ತೀನಿ ಬೇಕಾದ್ರೆ ನಮ್ಮೂರು ರೋಡು ಹೀಗಿತ್ತು. ಸರಿ ಆಯ್ತಪ್ಪ ಅಂದ್ಬಿಟ್ಟು ಹಂಗೆ ನೀರು ಎತ್ಕೊಂಡು ಬರ್ತಾಯಿದ್ದೆ. ಅಲ್ಲಿ ನಮ್ಮ ಅಣ್ಣ ಮಾತಾಡ್ಸಿದ್ದೆ. ನಾನು ಆ ಕಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಮ್ಮ ಕೈಯಲ್ಲಿ ಫೋನ್ ಇತ್ತು, ಒಂದು ಕೈಯಲ್ಲಿ ಬಕೆಟ್ ಇತ್ತು, ನೀರಿನ ಬಕೆಟು. ಬೇಕಾದ್ರೆ ತೋರಿಸ್ತೀನಿ ನೋಡಿ ನೀವು ನೀರಾಗಿರೋದು. ಸರಿ ಆಯ್ತಪ್ಪ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬರೋ ಪಟ್ಕೆ ಎಲ್ಲ ರೆಡಿ ಮಾಡ್ತಿದ್ರು ಅವರೆಲ್ಲ. ಹೆಂಗೋ ಬಂದುಬಿಟ್ಟು ನೀರು ಎತ್ಕೊಂಡು ಅಲ್ಲಿ ನೀರು ಕೊಟ್ಟಿದ್ದ ತಕ್ಷಣ ನೋಡಿ ಹಿಂಗೆಲ್ಲ ರೆಡಿ ಮಾಡಿದ್ರು. ನೋಡಿ ದೀಪ ತೊಲಿಬೇಕಾಗಿತ್ತು ಲಾಸ್ಟಾಗೆಲ್ಲ. ನಮ್ಮನ್ನು ಎಲ್ಲ ಚೆನ್ನಾಗಿ ತೊಲಿತಾಯಿದ್ನು. ಇಲ್ಲಿ ವೀಡಿಯೋ ಮಾಡಪ್ಪ ದೊಡ್ಡವ್ರು ಫಸ್ಟ್ ಅಂತ ಹೇಳಿದ್ರು. ಸರಿ ಆಯ್ತಪ್ಪ ಮಾಡ್ತೀನಿ ಅಂತ ನೋಡಿ ಹೇಳ್ತವ್ರೆ ನಮ್ಮನ್ನು. ಫಸ್ಟ್ ನಾನು ಬೇಡ, ನೀನು ಮಾಡಿಸ್ಕೊಪ್ಪ ವೀಡಿಯೋ ಅಂತ. ಸರಿ ಆಯ್ತಪ್ಪ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಹಂಗೆ ಎಲ್ಲ ಆಯಿತು. ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಬರ್ತಿದ್ದ ದಾರಿಯಾಗ ನಮ್ಮ ಅಣ್ಣ ಹೇಳ್ತಿದ್ನ, ಇವತ್ತು ನೀವಿಬ್ಬರು ಹೋಗ್ಬಿಟ್ಟು ಬೇವಿನ ಸೊಪ್ಪು ಸ್ವಲ್ಪ ಮೌನೆಲ್ಲ ಕಿತ್ಕೊಬಂದು. ಸರಿ ಆಯ್ತು ಅಂದ್ಬಿಟ್ಟು ವೆಂಕಟೇಶ್ ನಿಮಗೆಲ್ಲರೂ ಹಾಯ್ ಹೇಳ್ತಾನೆ ನೋಡಿ, ಎಲ್ಲರೂ ಹಾಯ್ ಅಂತ ಹೇಳ್ಬಿಡಿ ವೆಂಕಟೇಶನ್ಗೆ. ಇಲ್ಲ ಹಂಗೆ ಮುಗಿಸ್ಕೊಂಡು ಬಂದ್ವಿ. ಮನೆ ಕಡೆ ಬಂದಿದ್ದು ಬೆಳಗ್ಗೆ ತೊಳೆದಿದ್ದು ಹಸುಗಳಿತ್ತಲ್ಲ ನೋಡಿ, ರೆಡಿ ಮಾಡಿ ಇತ್ತು. ಒಂದು ಸೊಪ್ಪಿ ತೊಗೊಂಡು ಒಂದು ಫೋಟೋ ತೊಗೊಂಡು ಇಬ್ಬರು. ಸರಿ ಆಯ್ತು ಅಂತ ನಮ್ಮಪ್ಪ ಬಂದಿದ್ದೆ. ಇಲ್ಲಿ ಬೇಡ ನಡೀರಪ್ಪ, ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನಮ್ಮ ಅಪ್ಪನಿಗೆ ವೀಡಿಯೋ ಮಾಡ್ತಾಯಿರೋದು ಗೊತ್ತಾಗಿಲ್ಲ. ನೀವು ಫೋಟೋ ತಗೊಂಡು ತಂದಿದ್ದು ಬಿಡು ಅಂತ ಬರ್ತಾನೆ ಆ ಕಡೆ ಈ ಕಡೆ ಅಪ್ಪ ಇಂಟೆನ್ಷನ್ ಇಟ್ಕೊಂಡು. ಸರಿ ಹಂಗೆ ಬಂತು ದೇವಸ್ಥಾನ ಹತ್ರ ಗುರು ಬಂದಿಸ್ವಿ. ಅಲ್ಲೋಗಿ ನೋಡಿದ್ದು ಬರ್ತೀನಿ. ನಮ್ಮ ಅಣ್ಣ, ನಮ್ಮ ಅಚ್ಚನು ಮತ್ತು ಮಂಜಣ್ಣ ಅಂತ ಎಲ್ಲ ರೆಡಿ ಮಾಡ್ತಿದ್ರಿ ಇವಾಗ. ಸೊ ಆಯ್ತಪ್ಪ, ರೆಡಿ ಮಾಡ್ರಪ್ಪ, ನಾನು ವೀಡಿಯೋ ಮಾಡ್ಕೊತೀನಿ ಅಂತ. ಸರಿ ಹಂಗೆ ವೀಡಿಯೋ ಮಾಡ್ತಿದ್ದೀನಿ. ನೋಡಿ ರಂಗೋಲಿ ಹಾಕಿರೋದು ನಮ್ಮಮ್ಮ. ಹೆಂಗಿದೆ ರಂಗೋಲಿ ಒಂದು ಕಾಮೆಂಟ್ ಹಾಕಿ. ಸೊ ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅನ್ಕೊತೀನಿ ರಂಗೋಲಿ. ಹಂಗೆ ನಿಂತು ವೀಡಿಯೋ ಮಾಡ್ತಿರೋದು ಗೊತ್ತಾಗಿಲ್ಲ. ಅವರೆಲ್ಲರೂ ನಗ್ತವ್ರೆ ವೀಡಿಯೋ ಮಾಡ್ತವಣ ಅಂತ. ಸರಿ ಆಯ್ತಪ್ಪ ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ಎಡದಕ್ಕೂ ಇತ್ತು ಪೂಜೆ ಮಾಡ್ಬೇಕಂತ ಹೇಳಿದ್ರು. ಸರಿ ಆಯ್ತಪ್ಪ ಮಾಡ್ಕೊಬರ್ತೀನಿ ಅಂತ, ಬೇಗ ಮಾಡಿರಿ ಅಂತ ನಮ್ಮ ಮನೆ ಕಡೆ ಬೈತಿದ್ನ, ಟೈಮ್ ಆಗಿದೆ ಅಂತ. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಆ ಕಡೆ ಇನ್ನೊಂದಿತ್ತು, ಅದಕ್ಕೆ ಪೂಜೆ ಮಾಡೋಣ ಅಂತ ಹೋಗ್ತಿದ್ರು. ಸರಿ ಪೂಜೆ ಮಾಡ್ಕೊಂಡು ಬನ್ನಿ ಗುರುಗಳೇ, ನಾನು ಇಲ್ಲೇ ವೀಡಿಯೋ ಮಾಡ್ಕೊತ ಇರ್ತೀನಿ ಅಂತ ಹೇಳ್ಬಿಟ್ಟು ವೆಂಕಟೇಶ್ನ ಆ ಕಡೆ ಈ ಕಡೆ ಗಾಡಿಗೆ ಬರ್ತಿತ್ತು. ಅದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಸ್ವಲ್ಪ ಬೇಗ ಮಾಡಿಬಿಡಿ ಅಂತ ಹೇಳಿದ್ರು.
ಸರಿ ಅಂತಿದ್ದು ಹಂಗೆ ಹೆಂಗು ನಮ್ಮ ನೋಡಿ ಪ್ರಸಾದ ರೆಡಿ ಮಾಡಿದ್ವಿ. ಪ್ರಸಾದ ಅಂದರೆ ಪೊಂಗಲ್ ಏನೋ ಮಾಡಿದ್ದಾರೆ ಅನ್ಕೋಬೇಡಿ, ಅದು ಬರೀ ವೈಟ್ ರೈಸ್ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಗೊಜ್ಜನ್ನು ಅದು ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ತಾ ಬಂತು. ಹಂಗೆ ಹಿಂಗೆ ಎಲ್ಲ ಪೂಜೆ ಎಲ್ಲ ಮುಗೀತು ಅಂದ್ಕೊತೀನಿ. ಎಲ್ಲ ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತವ್ರೆ ಮಧ್ಯಾಹ್ನ ಅವರು. ಚೆನ್ನಾಗಿ ಮಾಡ್ತಾರೆ ಪೂಜೆ. ಇವತ್ತು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದಿಲ್ಲಿ. ತೆಂಗಿನಕಾಯಿ ಹೊಡೆದಿತ್ತು ಆಯಿತು. ಹೊಡೆದಿದ್ದ ತಕ್ಷಣ ಎಲ್ಲ ನೀರಲ್ಲ ಅದ್ರ ಮೇಲೆ ಇದ್ರ ಮೇಲೆ ಆಗ್ಬಿಟ್ಟು ಅದ್ರ ಒಳಗಡೆ ರಕ್ತ ಆಗ್ಬಿಟ್ಟು ಸುರಿತಾರೆ. ಕುರಿಗಳಿರೋರು ಅದನ್ನು ಎತ್ಕೊಂಡೋಗಿ ಮನೆ ಮೇಲೆ ಹಾಕ್ಕೊತಾರಂತ ನನಗೆ ಹಂಗೆ ಗೊತ್ತಿಲ್ಲ, ನೋಡಿದ್ದೀನಿ ಬಟ್ ಗೊತ್ತಿಲ್ಲ. ಸೊ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತವ್ರೆ ಮಧ್ಯಾಹ್ನ. ಚೆನ್ನಾಗಿ ಮಾಡ್ತವ್ರೆ ಪೂಜೆ. ನೋಡಿ ಬೇಕಾದ್ರೆ ನೀವು ಮಂಜಾನ ಕಾಣಿಸ್ತವ್ರಲ್ಲಿ. ಹಂಗೆ ಹಿಂಗೆ ಆ ಕಡೆ ಪೂಜೆ ಮಾಡಿ ಆ ಕಡೆ ಈ ಕಡೆ ಸಾಂಬ್ರಾಣಿ ಸಿಕ್ಸಿದ್ದಾಯಿತು. ಸೊ ಆಗಿದ ತಕ್ಷಣ ಕರ್ಪೂರ ಅಂಟಿಸಿ ಆರತಿ ಕೊಡ್ತವ್ರೆ. ಎಲ್ಲರೂ ದೇವ್ರ ಮುಂದೆ ನಮಸ್ಕಾರ ಹಾಕ್ಕೊಳ್ರಿ ತೋರಿಸಿ. ಆಗಿದ ತಕ್ಷಣ ಕೋಲಿ ಎತ್ಕೊಪ್ಪ, ಫಸ್ಟು ಕೋಲಿ ಕೊಯ್ಬೇಕು. ಅದ್ರ ಮೇಲೆ ಇದ್ರ ಮೇಲೆ ಸ್ವಲ್ಪ ರಕ್ತ ಆಗ್ಬೇಕಂತ ಎಲ್ಲರೂ. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಅಣ್ಣ ಕೋಲಿ ಎತ್ಕೊಂಡು ನೋಡಿ ಕೋಲಿಗೂ ಸಹ ಕುಂಕುಮ ಇಕ್ತವ್ರೆ. ಇಕ್ಬಿಟ್ಟು ಜಿಷ್ಟಿ ತೆಗಿಬೇಕಂತೆ ನೋಡಿ ತೆಗಿತಾರೆ. ಹಿಂಗೆ ಜಿಷ್ಟಿ ತೆಗಿತವ್ರು ನೋಡಿ, ನೀವು ನೋಡ್ಬೋದು ಬೇಕಾದ್ರೆ ವೀಡಿಯೋನಾಗ ಕಾಣಿಸ್ತೈತೆ. ಜಿಷ್ಟಿ ತೆಗೆದು ಇದಾದ ತಕ್ಷಣ ದೇವಸ್ಥಾನಕ್ಕೂ ಸ್ವಲ್ಪ ದೇವಸ್ಥಾನಕ್ಕೂ ತೆಗಿತಾರೆ ನೋಡಿ. ತೆಗೆದಿದ್ದಾಗಿದ ತಕ್ಷಣ ನೋಡಿ ಹಿಡ್ಕೊಂಡು ಕೊಯ್ದಾಕ್ತಾರೆ ಆಯ್ತಲ್ಲ. ಪಾಪ ಗುರು ಎಷ್ಟು ಒದ್ಲಾಡ್ತಾ ಕೋಲಿ ನೋಡಿ. ಈ ಕಡೆನೂ ಮಾಡ್ತವ್ರೆ, ಆ ಕಡೆ ಈ ಕಡೆ ಎರಡು ಕಡೆ ಇರುತ್ತೆ ಅಪೋಸಿಟ್ ಅಂತ. ಅದ್ರ ಹೆಸ್ರು ಏನೋ ಹೇಳ್ತಾರೆ ಬಟ್ ನಂಗೆ ಗೊತ್ತಿಲ್ಲ. ನೋಡಿ ಎಲ್ಲ ಪೂಜೆ ಮಾಡ್ತವೆ. ಅಂಕು ಇಂತೂ ಆಯಿತು ಗುರು. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನೋಡೋಣ ಬಾಮ ಇದು ನಗ್ತಾನು ವೀಡಿಯೋನ ಮಾಡ್ತಿದ್ದೀನಿ ಅಂತ ಹಿಡ್ಕೊಂಡು ಕೊಯ್ದಾಕಿದೆ. ಎಲ್ಲ ಕೊಯ್ದಿದ್ದು ಆಯಿತು ಗುರು. ನೋಡ್ಬೋದು ನೀವು ಅಲ್ಲಿ ಕಾಣಿಸ್ತಾ ಅನ್ಕೊತೀನಿ. ಇದ್ರ ಮೇಲೆ ಸ್ವಲ್ಪ ರಕ್ತ ಸುರಿತವ್ರೆ. ಸರಿ ಆಯ್ತಪ್ಪ ಅಂದ್ಬಿಟ್ಟು ಎಲ್ಲ ಸುರಿದಿದ್ದಾದ ತಕ್ಷಣ ಅದೆಲ್ಲ ಮಿಕ್ಸ್ ಮಾಡಬೇಕಂತೆ. ನಮ್ಮನ್ನ ಮಿಕ್ಸ್ ಮಾಡ್ತೇನೆ ನೋಡಿ ಬೇಕಾದ್ರೆ ವೀಡಿಯೋನಾಗ. ಅದು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಟು ಸರಿ ಆಯ್ತಪ್ಪ ಅಂದ್ಬಿಟ್ಟು ನಮ್ಮ ಮಚ್ಚಿನ ಬಂದ ಈ ಕಡೆ. ಅದೆಲ್ಲ ಸುಸ್ಬಿಟ್ಟು ಆದ ತಕ್ಷಣ ಅದು ಬೆಂಕಿ ಹಾಕ್ಬೇಕಂತ ತಲೆ ಆ ಕಡೆ ಬೆಂಕಿ ಹಚ್ತಾರೆ ನೋಡಿ ತೋರಿಸ್ತೀನಿ. ಅದು ಹಂಗೆ ಬಂತುಗುರು ಒಂದು ಕಾಮೆಂಟ್ ಹಾಕಿ ಹೆಂಗಿದೆ ನಮ್ಮ ಊರಿಗಳಂತ. ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಅದಕ್ಕೆಲ್ಲ ಬೆಂಕಿ ಆಗಬೇಕಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಹೇಳ್ತವನು ಸ್ವಲ್ಪ ಬೇಗ ಮಾಡಿರಿ, ಟೈಮ್ ಆಗುತ್ತೆ ಮತ್ತು ಕತ್ಲಾಗೋಗುತ್ತೆ, ಗಾಡಿಗಳು ಬರ್ತಾ ಇರ್ತದಂತ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಮ್ಮ ಅಚ್ಚನ ಅನಿಸ್ತು ಅಂದರೆ ಅವ್ನ ಕೈಯಾಗ ಅನ್ಸೋದು ಬರಲಿಲ್ಲ. ಸೊ ನಾನು ಆ ಕಡೆ ಬೇಡವ ಈ ಕಡೆ ಬಾಪ ಅನ್ಸಿನ ಅಂತ ಹೇಳ್ಬಿಟ್ಟು ಅವ್ನು ಈ ಕಡೆ ಕರ್ಕೊಂಡೆ, ಈ ಕಡೆ ಬಂದು ಅನ್ಸಂತ. ಸರಿ ಹಂಗೆ ಹಿಂಗೋ ಅವ್ನು ಬಾಧೆ ಬಿಟ್ಟು ಅನ್ಸ್ಬಿಟ್ಟ. ಈಗ ಬಾಧೆ ಬಿಡಿಸ್ಬಿಟ್ಟು ಅನ್ಸ್ಬಿಟ್ಟು ಆ ಕಡೆ ಅವ್ನ ಕಡೆ ಈ ಕಡೆ ಅನ್ಸಂದ್ರೂ ಸರಿ ಆಯ್ತು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ನಡೆಸ್ತಾ ಇದ್ದ ನೋಡಿ. ಎಲ್ಲ ಈಗ ಉರಿ ಇರ್ತಂತ ಲಾಸ್ಟಾಗಿ ಗೊತ್ತಾಗುತ್ತೆ ನೋಡಿ ನಿಮಗೆ. ಸರಿ ಆಯ್ತಪ್ಪ ಅಂದ್ಬಿಟ್ಟು ಇಲ್ಲಿ ಬೇಡ ಅಲ್ಲಿ ದಾರಿನಾಗ ಹಾಕಿದ್ದೀನಲ್ಲೂ ಅಲ್ಲಿ ಅನ್ಸ್ ನಡೀರಿ ಹೊರಗಿಲ್ಲ ಅದ್ರ ಮೇಲೆ ಜಂಪ್ ಮಾಡಿಸ್ಬೇಕಂತ. ಸೊ ನೋಡಿ ನಿಮ್ಮೂರಾಗ ಈ ಥರ ಮಾಡ್ತಾರೆ ಅಂತ ಕಾಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೋಡಿ ಬರ್ತದೆ ಅದು ತೋರಿಸ್ತೀನಿ. ಸ್ವಲ್ಪ ಹೆದರಿಕೆ ಆಗ್ತಾಯಿದೆ ಬೆಂಕಿ ಎಲ್ಲ, ಅದಕ್ಕೆ ನಾನು ದೂರ ಹೋಗ್ತಾಯಿದ್ದೀನಿ. ವೆಂಕಟೇಶ್ ನಮ್ಮ ಕಡೆ ನೋಡಿ ಇದ್ರ ಮೇಲೆ ಜಂಪ್ ಮಾಡಿಸ್ತಾರಂತೆ. ಸ್ವಲ್ಪ ಅಡ್ಡ ಬಂತಿದ್ದು ಅದಕ್ಕೆ ಹೆದರಿಕೆ ಆಯಿತು ಅದು. ಸರಿ ಆಯ್ತಪ್ಪ ಅಂದ್ಬಿಟ್ಟು ಆ ಕಡೆ ವೆಂಕಟೇಶ್ನು ಬಿಟ್ಬಿಡೋದೆಲ್ಲ ಬಲೂನ್ ಬಿದ್ದಾಗಿರೋದು ಮತ್ತೆ ಎತ್ಕೊಳ್ಳೋಣ ಬೇಕಾದರೆ ಅದೆಲ್ಲ ಫಸ್ಟ್ ಆ ಕಡೆ ತಿರ್ಸ್ಕೊಂತ ನಮ್ಮಪ್ಪ ನೋಡಿ ತಿರ್ಗಿಸ್ತವ್ರಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಎಲ್ಲ ಹಂಗಾಗಿ ತಿರ್ಸ್ಕೊಂಡು ಹಂಗೆ ಹೆಂಗೋ ಬಂತು ಗುರು ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿದೆ ನಮ್ಮ ಚಿಂತಮಕ್ಕಳಲ್ಲಿ ಪವರ್ ಅಂತ ನೋಡ್ಬೋದು. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಾಮೆಂಟ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.